ನಮಸ್ಕಾರ ವನಶ್ರೀ ಚಾನಲ್ಗೆ ಆಯಿತು, ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಹೋಗ್ತಾ ಇದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ರಾಮಣ್ಣಂಗೆ ಅಲ್ಲಿ ಅವಮಾನ ಮಾಡ್ತಾನೆ ಇರ್ತಾಳೆ ಐಶ್ವರ್ಯ. ಅದೆಷ್ಟೇ ಅವಮಾನ ಮಾಡಿದ್ರೂ ಅಳಿಯನ್ನ ಬಿಟ್ಕೊಡಲ್ಲ. ಹಂಗಾಗಿ ಅಕ್ಕ ಅಕ್ಕ ಅಂದ್ಕೊಂಡು ಅವನಿಗೂ ಏನು ಅಂತಲೂ ಗೊತ್ತಿರಲ್ಲ. ಅಕ್ಕ ಅಕ್ಕ ಅಂದ್ಕೊಂಡು ಸುಮ್ಮನೆ ಇರ್ತಾನೆ. ಆಮೇಲೆ ಐಶು ಕೇಳ್ತಾಳೆ, ನಿನಗೇನು ಅವನ ಮೇಲೆ ಅಷ್ಟೊಂದು ಇದು ಮಾಡ್ತೀಯಲ್ಲ, ನಿನಗೇನು ಅವ್ನು ಗೊತ್ತಾ ಫಸ್ಟೇನೆ ಅಂತ. ನೀನು ಊಟಕ್ಕಿಂತ ಮೊದಲೇ ಗೊತ್ತು ಅಂದಾಗ ಒಂದು ತಾಟ್ ಕೊಟ್ಟಿರ್ತಾಳೆ. ಆದರೆ ಅದು ಅರ್ಥ ಆಗಿರಲ್ಲ ಯಾರಿಗೂ. ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಆಗಿರ್ತಾರೆ. ಈ ಕಡೆ ಬಂದು ಈ ಅಜ್ಜಿ ಮತ್ತು ಅಮ್ಮ ಮಗ ಇಬ್ಬರೂ ತುಂಬಾ ಯೋಚನೆ ಮಾಡ್ತಾ ಕೂತಿರ್ತಾರೆ. ಯಾಕೆ ಅಂತಂದರೆ ಜೈ ಅಲ್ಲಿ ಹೋಗಿದ್ದಾಳೆ ಬೆಂಗಳೂರು, ಅವಳಿಗೇನು ಗೊತ್ತಿಲ್ಲ, ಅಲ್ಲಿ ಎಲ್ಲೂ ಹೋಗಿ ಬಂದು ಗೊತ್ತಿಲ್ಲ, ಏನು ಕತೆ ಅಂತೇಳ್ಬಿಟ್ಟು ಇಬ್ಬರೂ ಚಿಂತೆ ಮಾಡಿಕೊಂಡು ಕೂತ್ಕೊಂಡು ಇರ್ತಾರೆ. ಆವಾಗ ರಾಮಣ್ಣ ಸಿಕ್ಕಿದ್ನೋ ಇಲ್ವೋ, ಏನು ಮಾಡ್ತಾಳೋ ಇವಳು, ಹೇಳಿದರೆ ಕೇಳಲ್ಲ. ನಾನು ಬಂದಮೇಲೂ ಒಟ್ಟಿಗೆ ಹೋಗ್ಬೋದಿತ್ತು, ಇಬ್ಬರೂ ಹೆಂಗೋ ಹುಡುಕ್ಬೋದಿತ್ತು. ಆದರೆ ಒಬ್ಬಳೇ ಹೋಗಿದ್ದಾಳಲ್ಲ, ಹೆಂಗೆ ಹುಡುಕ್ತಾಳೆ ಅಂತೇಳ್ಬಿಟ್ಟು ತುಂಬಾ ತಲೆ ಕೆಡ್ಸ್ಕೊಂಡಿರ್ತಾನೆ ಗಂಡ. ಅದೆಷ್ಟೇ ತಲೆ ಕೆಡಿಸ್ಕೊಂಡ್ರೂ ಅವನು ಬೇಜಾರು ಹೋಗಿರಲ್ಲ. ಅಜ್ಜಿ ಕೂಡ ಸಮಾಧಾನ ಮಾಡ್ತಾಯಿರುತ್ತೆ ಮಗನಿಗೆ, ನೋಡೋಣ ತಾಳೋ ಗೊತ್ತಾಗುತ್ತೆ ಬರ್ತಾಳೆ ಹಾಗೆ ಅಂತೇಳಿ. ಅಷ್ಟೊತ್ತಿಗೆ ಅವಳು ಮನೆ ಬಾಗಿಲಲ್ಲಿ ಬರ್ತಾ ಇರ್ತಾಳೆ. ಆಮೇಲೆ ಇವರ ಅಮ್ಮ ಮಗ ಮಾತಾಡ್ತಾ ಇರ್ತಾರೆ. ಆ ಕಡೆ ನೋಡ್ತಾರೆ, ಜೈ ಬತ್ತಾವಳೆ, ಅಯ್ಯೋ ಜೈ ಬತ್ತಾವಳೆ ಅಂತ ಓಡೋಯ್ತಾನೆ ಎದ್ದು. ಓಡೋಗಿ ಅಯ್ಯೋ ಜೈ ಬಂದಲ್ಲ, ಸದ್ಯ ಬಂದಲ್ಲ, ಏನೋ ಎತ್ತನೋ ಅಂತ ನನಗೆ ಗಾಬರಿ ಆಗೋಗಿತ್ತು ಬಂದಲ್ಲ ಅಂತೇಳಿ. ಅಷ್ಟೊತ್ತಿಗೆ ಅಜ್ಜಿ ಬಾಗ್ಲ ಹೋಗಿ ಅವಳೊಳಗೆ ಬರೋಕ್ಕೆ ಬಾಗ್ಲ ಬಂದು ನಿಂತ್ಕೊಳ್ತಾಳೆ. ಅಷ್ಟೊತ್ತಿಗೆ ಅಜ್ಜಿ ಹೋಗಿ, ಏಯ್ ನಮ್ಮ ಮನೆಗೆ ಬರಬೇಡ, ಹೋಗೋ, ಹೆಂಗೆ ಬಂದ ಹಂಗೆ ಹೊರಟೋಗು, ಇಲ್ಲಿ ಬರಬೇಡ ನೀನು ಅಂತ ಹೇಳುತ್ತೆ. ಅದಕ್ಕೆ ಅವಳಿಗೆ ಕೋಪ ಬಂದ್ಬಿಡುತ್ತೆ. ನನ್ನದೇ ಟೆನ್ಷನ್ ನನಗೆ, ಇವ್ರದ್ದೊಂದು ರಾಮಾಯಣ ಅಂತೇಳ್ಬಿಟ್ಟು. ಅಜ್ಜಿ ಎಷ್ಟು ಜೋರು ಮಾಡುತ್ತೆ ಅಂದರೆ, ನಮ್ಮ ಮನೆಗೆ ಬರ್ಕೂಡ್ದು ದಾಟಾಚಿಗೆ ನೀನು ಹೋಗು, ಎಲ್ಲಿ ಬಂದೆ ಅಲ್ಲೇ ಹೊರಟೋಗು, ಹೇಳಿದ್ರೂ ಹೋಗಿದೆಯಲ್ಲ ಅಷ್ಟೇ ಹೇಳಿದ್ದೀನಿ, ಹೋಗಬೇಡ 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 ಅಂತ. ಆದರೂ ಕೂಡ ಹೋಗಿದೆಯಾ ಅಂದಮೇಲೆ ನಮ್ಮ ಮನೆಗೆ ಇರಬೇಡ ನೀನು, ಹೋಗು ಅಂತೇಳಿ. ಇವಳಿಗೆ ಕೋಪ ಬರ್ತಾ ಇರುತ್ತೆ, ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಿರಲ್ಲ. ಅಯ್ಯೋ ಈ ಅತ್ತೆದೊಂದು ಕಾಟನಲ್ಲ ಅಂತೇಳ್ಬಿಟ್ಟು ಬಿಡಿಲಿ ಸುಮ್ಮನೆ ಅಂತೇಳ್ಬಿಟ್ಟು ಹೋಗ್ಬಿಡ್ತಾಳೆ ಒಳಗಡೆಗೆ. ಹೋಗ್ಬಿಟ್ಟು ಬ್ಯಾಗ್ ಒಂದು ಕಡೆ ಎಸಿತಾಳೆ. ಬ್ಯಾಗ್ ಎಸ್ದುಬಿಟ್ಟು ಅವಳೊಂದು ಕಡೆ ಸೋಫಾ ಮೇಲೆ ಕೂತ್ಕೋತಾಳೆ. ಆವಾಗ ಅಮ್ಮ ಮಗನಿಗಿಬ್ರಿಗೂ ಗಾಬರಿ ಆಗುತ್ತೆ, ಏನೋ ಆಗಿದೆ, ಅದಕ್ಕೇ ಇವಳಿಷ್ಟು ಸೀರಿಯಸ್ ಆಗೋವಳೆ ಅಂತೇಳ್ಬಿಟ್ಟು ಎಲ್ಲ ಅಲ್ಲಿಗೆ ಓಡೋಗ್ತಾರೆ. ಓಡೋಗ್ಬಿಟ್ಟು ಗಂಡ ಕೇಳ್ತಾನೆ, ಏನಾಯಿತು ಜೈ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ, ಏನು ನಡೀತು ಅಂತೇಳಿ. ಏನು ನಡೆಯೋದಾ, ತೊಗೊಳ್ಳಿ ಇದು ಪತ್ರಿಕೆ ನೋಡಿ ಅಂತೇಳಿ ಕೊಡ್ತಾಳೆ. ಇದೇನು ಪತ್ರಿಕೆ, ಯಾರ್ದು ಏನು ಅಂತ ತೆಗೆದು ನೋಡ್ತಾನೆ. ಇಷ್ಟೊಂದು ಪತ್ರಿಕೆನ, ಐಶ್ವರ್ಯಂದ ಮದುವೆ, ನಮ್ಮ ಐಶ್ವರ್ಯನ ಮದುವೆನಾ ಅಂತ ಖುಷಿ ಪಡ್ತಿರ್ತಾನೆ. ಮುಖ ನೋಡ್ತಾಳೆ ಒಂದು ಸಲ ತಿರ್ಕೊಂಡು, ಐಶ್ವರ್ಯ ಮದುವೆನಾ ಅಂತ ಎಂಜಾಯ್ ಮಾಡ್ತಾಯಿದ್ದೀರಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅಮ್ಮ ಮಗ ಮಾತಾಡ್ತಿರು, ಅಯ್ಯೋ ಪತ್ರಿಕೆ ಬಂದೈತೆ ಅಂದರೆ ಅಮ್ಮ ನಾನು ನೀನು ಹೋಗೋಣಮ್ಮ, ಹೋಗಿ ಆಶೀರ್ವಾದ ಮಾಡೋ ಬರೋಣಂತೆ ಕಣಮ್ಮ ಅಂತ. ಹ್ಞೂ ಕಣು ಹೋಗೋಣಂತೆ ಅಂತ ಮಾತಾಡ್ತಿರ್ತಾರೆ. ಕ್ಲಾಸ್ ಪಕ್ಕಿಗೆ ಹೋಗ್ತಾಳೆ. ಅಲ್ಲಿ ಹೆಂಗೇನು ನಡೀತು, ಏನು ಕತೆ, ಆ ಬಡಸ್ತನದಲ್ಲಿದ್ದಾಗ ಯಾವ ಥರ ಆಯಿತು, ಇವರು ದುಡ್ಡನ್ನ ಹೆಂಗೆ ಅವ್ರಿಗೆ ಹೆಲ್ಪ್ ಮಾಡಿದ್ರು, ಅವ್ರು ಹೆಂಗೆ ಸಿಟಿಗೆ ಹೋಗಿ ಬದುಕಿದ್ರು, ಅದೆಲ್ಲ ಕ್ಲಾಸ್ ಪಕ್ಕಿಗೆ ಹೋಗಿ ಅದೆಲ್ಲ ನೆನ್ಕೋತಾಳೆ. ನೆನ್ಕೊಂಡಾದಮೇಲೆ ಇಷ್ಟೆಲ್ಲ ಮಾಡಿದ್ಮೇಲೂ ನಮಗೊಂದು 3 ಕಾಸಿನ ಕವಡೆ ಕಾಸಿನ ಬೆಲೆ ಇಲ್ಲ ಅಂದಮೇಲೆ ನೀವು ಯಾರು ಅಲ್ಲಿಗೆ ಹೋಗಬಾರ್ದು, ಮದುವೆಗೆ ಬನ್ನಿ ಅಂತಲ್ಲ ಕರೆದಿರೋದು, ಇನ್ವಿಟೇಷನ್ ಹೆಂಗಿದೆ ನೋಡು ಅಂತ ಕೊಟ್ಟಿದ್ದು. ನಾನು ಏನಣ್ಣ ಹಿಂಗೆ ಮಾತಾಡ್ತೀರಾ ಅಂತ ಅಂದಿದ್ದಕ್ಕೆ, ಯಾರು ನಿಮ್ಮ ಅಣ್ಣ, ನೀನೇನು ನನ್ನ ಸ್ವಂತ ತಂಗಿನ, ನಿನ್ನನ್ನು ಅಣ್ಣ ಅನ್ನೋಕ್ಕೆ, ನೀನು ಯಾರು ನನಗೆ ಹಂಗೆ ಹಿಂಗೆ ಅಂತೆಲ್ಲ ಬೈದರು ಅಂತ. ನನ್ನನ್ನು ಅಷ್ಟೆಲ್ಲ ಬೈದ್ನಾ ಅಂತೇಳ್ಬಿಟ್ಟು ಅವನಿಗೂ ಕೋಪ ಬರುತ್ತೆ ಗಂಡಂಗೆ. ಜೈ ಅಂತೂ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿದ್ದಾಳೆ. ಆಮೇಲೆ ಅಜ್ಜಿಗೂ ಕೋಪ ಬರುತ್ತೆ. ಐಶ್ವರ್ಯಂಗೂ ರಾಮಣ್ಣಂಗೂ ಮದುವೆ ಅಂತ ಆಗಿತ್ತಲ್ಲ, ಆದರೂ ಇವರು ಮತ್ತೆ ಬೇರೆಯವನಿಗೆ ಮದುವೆ ಮಾಡ್ತಾವೆ. ಅವಕ್ಕೇನು ಬಂದೈತೆ ರೋಗ, ಅವು ಬಾಯಿ ಮುನ್ನಕ್ಕಂತ ಇವು ಅಜ್ಜಿ ಪಟನ ಬಾಯಲ್ಲೇ ಬೈತಾ ಇರುತ್ತೆ. ಆಮೇಲೆ ನಾವು ಅಷ್ಟೆಲ್ಲ ಮಾಡಿದ್ರೂ ನಮ್ಮ ರಾಮಣ್ಣಂಗೆ ಬೇರೆ ಎಲ್ಲೂ ಹೆಣ್ಣು ತರಂಗಿಲ್ಲ, ಆ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತ ಅಷ್ಟೆಲ್ಲ ಇದು ಮಾಡಿದ್ರು ಬೇರೆಯವನಿಗೆ ಕೊಟ್ಟು ಮದುವೆ ಮಾಡೋದು ಅಲ್ದಲೆ ನನಗೇನಮ್ಮನ ಬೈದಿದ್ದು, ನನ್ನನ್ನು ಹೀಯಾಳಿಸಿದ್ದು, ನನ್ನ ತಂಗಿನೇ ಎಲ್ಲ ಅಂದಿದ್ದು, ಅಷ್ಟು ಪ್ರಾಣ ಸ್ನೇಹಿತರಾಗಿ ಹಿಂಗೆಲ್ಲ ಮಾತಾಡಿದ್ರಂದು ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ಕೋಪ ಬಂದು ಸರಿಯಾಗಿ ಬೈದುಬಿಡ್ತಾನೆ. ನಾನು ಒಡ ಹುಟ್ಟಿದ ತಂಗಿನ ನೀನು, ನಿನಗೇನಕ್ಕೆ ನಾನು
ತಂಗಿ ಅಂತ ಬೆಲೆ ಕೊಡಬೇಕು, ನೀನೇನಕ್ಕೆ ನನ್ನನ್ನು ಅಣ್ಣ ಅನ್ನಬೇಕು, ನಿನ್ನ ಲೆವೆಲಲ್ಲಿ ನನ್ನ ಲೆವೆಲಲ್ಲಿ ನೀನು ಯಾವತ್ತೂ ನಮ್ಮನೆ ಬಾಗಿಲಿಗೆ ಬರ್ಕೂಡ್ದು, ಬಾಗಿಲಿಗೆ ಬಂದು ಹೊಸ್ಲು ತುಣಿಬಾರ್ದು ಅಂತೆಲ್ಲ ಬೈದ್ಬಿಡ್ತಾನೆ. ಅವಳಿಗೆ ತುಂಬ ಅವಮಾನ ಆಗುತ್ತೆ. ಇಲ್ಲಿ ಸ್ವೀಟ್ ಇದೆ, ತಿಂದು ನೀರು ಕುಡ್ದು ರೈಟ್ ಹೇಳು ಊರ ಕಡೆ ಎಲ್ಲರ ಬಂದ್ಗಿಂದಿಯ ಹುಡ್ಕೊಂಡು ನಮ್ಮ ಮನೆ ಹತ್ರ ಅಂತೆಲ್ಲ ಬೈದ್ಬಿಟ್ಟಿರ್ತಾನೆ. ಅದೆಲ್ಲ ತುಂಬಾ ಇರಿಟೇಷನ್ ಆಗಿಬಿಡುತ್ತೆ ಅವಳಿಗೆ. ತುಂಬ ಅಂದರೂ ತುಂಬ ಇರಿಟೇಷನ್ನು. ಇಷ್ಟರ ಮಟ್ಟಿಗಿದ್ದವರು ಎಷ್ಟೋ ವರ್ಷಗಳಾಗೋಗಿತ್ತು ಇವ್ರ ಅಡ್ರೆಸ್ ಕೊಡ್ದೇ ಬೆಂಗಳೂರು ಕಡೆ ಬಂದು ಈಗ ಶ್ರೀಮಂತರಾಗಿರೋದು. ಆದರೆ ರ್ಯಾಂಬೋ ಅಲ್ಲೇ ಇದ್ದಾನೆ ಅಂತ ಪಾಪ ಅವಳಿಗೆ ಗೊತ್ತೇ ಇಲ್ಲ. ಅವ್ರ ಮನೇಲೇ ಕೆಲಸ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲಿದ್ದಾನೆ ಅಂತಲೂ ಅವನು ಇನ್ನೂ ಫೋನು ಮಾಡಲಿಲ್ಲ, ಅವನು ಸಿಕ್ಕಲೂ ಇಲ್ಲ. ಹಂಗಾಗ್ಬಿಟ್ಟು ಮಗ ಕೂಡ ಎಲ್ಲೂ ಸಿಕ್ಕಲೇ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಪಾಪ ಬೇಜಾರು ಮಾಡಿಕೊಂಡು ಊರ ಕಡೆ ಬಸ್ ಹತ್ಬಿಡ್ತಾಳೆ. ಊರ ಕಡೆ ಬಸ್ ಹತ್ತಿ ಹೋಗ್ತಾ ಇರ್ತಾಳೆ. ಅವಳ ಸ್ನೇಹಿತೆನೂ ಕರ್ಕೊಂಡೋಗಿ ಅವಳನ್ನು ಆ ಕಡೆನೇ ಬಿಟ್ಟು ಅವ್ರ ಮನೆಗೆ ಹೋಗು ಅಂತ ಇವ್ರ ಮನೆ ಹತ್ರ ಬರ್ತಾಳೆ. ಆಮೇಲೆ ಬಂದು ಗಂಡನಿಗೆ ಅದೆಲ್ಲ ಹೇಳ್ಕೊಂಡು ಭಾಳ ಬೇಜಾರಾಗುತ್ತೆ. ಅವನಿಗೂ ಭಾಳ ದುಃಖ ಆಗುತ್ತೆ. ಅಷ್ಟರ ಮಟ್ಟಿಗೆ ಪ್ರಾಣ ಸ್ನೇಹಿತರಾಗಿದ್ದವರು ಹಿಂಗೆಲ್ಲ ಮಾತಾಡಿದ್ನ ಅವನು ಅಂತೇಳ್ಬಿಟ್ಟು ಅವಳ ಅವನ ಭುಜದ ಮೇಲೆ ತಲೆ ಹಾಕ್ಕೊಂಡು ಅಳ್ತಾಳೆ ಅವಳನ್ನು. ಅಂದರೆ ಇವರು ಹೆಂಗೆ ಅಂದರೆ ಮುಗ್ಧ ಜನಗಳು, ಹಳ್ಳಿ ಜನ ಎಲ್ಲದಕ್ಕೂ ಫಸ್ಟ್ ಹೆಂಗಿರ್ತಾರೋ ಹಂಗೆ ಇರ್ತಾರೆ ಅಂದ್ಕೊಂಡೇ ನಂಬಿರ್ತಾರೆ. ಸಿಟಿನಲ್ಲಿ ಚೇಂಜ್ ಆಗಿರ್ತಾರೆ ಅಂತ ಪಾಪ ಅವ್ರಿಗೆ ಗೊತ್ತೇ ಆಗಿರಲ್ಲ. ನಾವು ಹೆಂಗಿದ್ದು ಸ್ನೇಹಿತರಾಗಿ ಹಂಗೆ ಇರ್ತಾರೆ ಅಂತ ಭಾಳ ಆಸೆ ಇಟ್ಕೊಂಡು ಮಾತಾಡ್ಸೋದಾಗಲಿ ಎಲ್ಲ ಮಾಡ್ತಾರೆ. ಆದರೆ ಸಿಟಿ ಜನ ಅಷ್ಟು ಬೇಗ ಚೇಂಜ್ ಆಗಿರ್ತಾರೆ ಅಂತ ಅವರಿಗೆ ಪಾಪ ಹೆಂಗೆ ಗೊತ್ತಾಗಬೇಕು. ಅದಕ್ಕೆ ಇವರಿಬ್ಬರಿಗೆ ದುಃಖ ಅಂದರೆ ದುಃಖ, ಭಾಳ ದುಃಖ. ಎಷ್ಟು ಬೇಜಾರಾಗಿದೆ ಅಂದರೆ ಅಜ್ಜಿನೂ ಕೂಡ ಬೇಜಾರು ಮಾಡಿಕೊಡುತ್ತೆ. ಅಷ್ಟು ಬೇಜಾರಾಗೋಂಥ ವಿಷಯ ಅದು. ಹಂಗಾಗ್ಬಿಟ್ಟು ತುಂಬಾ ಇರಿಟೇಷನ್ ಮಾಡಿಬಿಟ್ನಲ್ಲ ಅಂತೇಳ್ಬಿಟ್ಟು ಗಂಡ ಹೆಂಡ್ತಿ ಇಬ್ಬರೂ ಮಾತಾಡಿಕೊಂಡು ಅವ್ರ ಮದುವೆಗೆಲ್ಲ ಏನಕ್ಕೂ ಹೋಗೋದು ಬೇಡ, ಆಯಿತು ಅವರು ಅಲ್ಲೇ ಇರಲಿ, ನಾವಿಲ್ಲೇ ಇರೋಣ, ಈಗ ಮರ್ಯಾದೆ ರಾಮಣ್ಣ ಎಲ್ಲಿ ಹೋದ ಸಿಕ್ಕಿಲ್ಲಲ್ಲ ಅಂಥೇಳಿ ಆ ವಿಷಯನೂ ಕೂಡ ಮಾತಾಡ್ತಾರೆ. ಏನೇ ಮರಿಬೇಕು ಅಂದ್ರೂ ಅದು ಮರೆಯೋಕ್ಕೆ ಆಗಲ್ಲ. ಏಕೆಂದರೆ ಅಷ್ಟು ಟೀಸ್ ಮಾಡಿ ಅಷ್ಟು ಮರ್ಯಾದೆ ಕಳೆದಿರ್ತಾನೆ ಅವನು ದೇವಸ್ಥಾನದಲ್ಲಿ ಎಲ್ಲರ ಎದುರುಗಡೆನೂ. ಅದು ತುಂಬಾ ನೋವಾಗಿರುತ್ತೆ ಮನಸ್ಸಿಗೆ. ಹಂಗಾಗ್ಬಿಟ್ಟು ಅವಳು ತುಂಬಾ ಯೋಚನೆ ಮಾಡ್ತಿರ್ತಾಳೆ, ಈ ಥರ ಹೇಳ್ಬಿಟ್ನಲ್ಲ ಇವನು ಅಂತೇಳಿ ತುಂಬ ಮರ್ಯಾದೆ ಕಳೆದ್ಬಿಟ್ಟು ಇರಿಟೇಷನ್. ಹೆಂಡ್ತಿ ಕೆಳಗಡೆ ಇರ್ತಾಳೆ, ಹೆಂಡ್ತಿ ಪಾಪ ಗೊತ್ತೇ ಇಲ್ಲ. ಅವಳು ಪಾಪ ಒಳ್ಳೆಯವಳು, ಅಂದರೆ ಸ್ನೇಹಿತನ ಹೆಂಡ್ತಿ ಒಳ್ಳೆಯವಳಾಗಿರ್ತಾಳೆ. ಇವನು ಮಾತ್ರ ಹುಟ್ಟು ಕೇಡಿ ಥರ ಆಡಿ ಬಾಯಿ ಬಂದಂಗೆ ಬೈದು ಅವಳಿಗೆ ಹೀನಾಮಾನ ಬೈದು ಅವಳನ್ನು ಊರಿಗೆ ಹೋಗೋಂಗೆ ಮಾಡ್ತಾನೆ. ಮಗನ ಹುಡ್ಕೋಕ್ಕೂ ಮನಸ್ಸು ಬರಲ್ಲ. ಪಾಪ ದುಃಖ ಬಂದು ಅವಳು ಹೊರಟು ಬಿಡಬೇಕು. ಆ ಥರ ಅವಳಿಗೆ ಟಾರ್ಚರ್ ಕೊಟ್ಟು ಅಲ್ಲಿಂದ ಬರೋ ಹಾಗೆ ಮಾಡಿಬಿಡ್ತಾನೆ. ಇದು ಇರಿಟೇಷನ್ ಆಗಿಬಿಡುತ್ತೆ. ಪಾಪ ಅವಳು ಏನೇ ಮಾಡಿದ್ರೂ ಮಗನ ಹುಡುಕಬೇಕು ಅನ್ನೋ ಆಸೆಯಿಂದ, ನೋಡಬೇಕು ಅನ್ನೋ ಆಸೆಯಿಂದ ಬಂದಿರ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.